ಈ ದಿನ ನಾವು ನೋಡಿ ಈ ಸಂಚಿಕೆಯಲ್ಲಿ ಗರ್ಭಿಣಿ ಸ್ತ್ರೀಯರ ಧರ್ಮಗಳು. ಈಗ ಇತ್ತೀಚೆಗೆ ಅಬಾರ್ಷನ್ ಆಗ್ತಕ್ಕಂಥದ್ದು ಮತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಪದೇ ಪದೇ ಕೇಳ್ತಾ ಇರ್ತಾರೆ, ಯಾಕೆ ಈ ತರ ಇರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಯಾಕೆ ತೊಂದರೆ ಆಗತ್ತೆ, ಗರ್ಭಪಾತ ಯಾಕಾಗತ್ತೆ, ನಂತರ ಈಗ ನಾವು ಅನುಸರಿಸಿರ್ತಕ್ಕಂಥ ನಾವು ಮಾಡ್ತಾ ಇರ್ತಕ್ಕಂಥ ದಾರಿ ಅದು ಸರಿಯಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ಸುಮಾರಷ್ಟು ಜನ ಕರೆ ಮಾಡಿ ಕೇಳ್ತಾ ಇರ್ತಾರೆ, ಅದ್ರ ಜೊತೆಲಿ ಇದಕ್ಕೆ ಕಾರಣ ಏನು, ನಮ್ಮ ಸನಾತನ ಧರ್ಮ ಸಂಸ್ಕೃತಿಗಳಲ್ಲಿ ಶಾಸ್ತ್ರಗಳಲ್ಲಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ಉಲ್ಲೇಖ ಇದೆ, ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರ ಕ್ರಮಗಳಿದೆ ಅಂತಕ್ಕಂಥದ್ದು ತಿಳ್ಕೋಬೇಕು. ನಾವು ಸಾಧಾರಣವಾಗಿ ಏನಾಗತ್ತೆ ಅಂತಂದ್ರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಕರಿತೀವಿ. ಅಂದ್ರೆ ಋಣಾನುಬಂಧ ಅಂತಕ್ಕಂಥದ್ದು ಪಶು ಪತ್ನಿ ಸುತ ಆಲಯ. ಪಶು ಅಂದ್ರೆ ಹಸುಗಳು, ಪತ್ನಿ ಅಂದ್ರೆ ಹೆಂಡತಿ, ಸುತ ಆಲಯ, ಸುತ ಅಂದ್ರೆ ಮಕ್ಕಳು, ಆಲಯ ಅಂದ್ರೆ ಮನೆ. ಇವಿಷ್ಟು ಕೂಡ ಯಾವ ರೀತಿಯಾಗಿ ಸಿಗುತ್ತೆ ಅಂತಂದ್ರೆ ಋಣ ಅಂತ ಹೇಳ್ತಾರೆ. ಎಲ್ಲೋ ಹುಟ್ಟಿರ್ತಕ್ಕಂಥ ಹುಡುಗಿ, ಎಲ್ಲೋ ಹುಟ್ಟಿರ್ತಕ್ಕಂಥ ಹುಡುಗ, ಅವರಿಬ್ಬರು ಕೂಡ ವಿವಾಹ ಅಂತ ನಿಶ್ಚಯ ಆಗ್ಬೇಕಾದ್ರೆ ಅದನ್ನ ಋಣ ಅಂತ ಹೇಳ್ತಾರೆ. ಹಾಗೇನೆ ನಾವು ಸಾಧಾರಣವಾಗಿ ಅನುಸರಿಸ್ತಕ್ಕಂಥ ಪದ್ಧತಿಗಳು ಸರಿ ಇಲ್ಲದೆ ಇದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಅನುಭವಿಸ್ಬೇಕಾಗತ್ತೆ. ಅದ್ರ ಮೊದಲನೇದೇನಪ್ಪ ಅಂತಂದ್ರೆ, ಒಂದು ವಿವಾಹ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ಜಾತಕಗಳನ್ನ ನಾವು ವಿಮರ್ಶೆಯನ್ನ ಮಾಡ್ತೀವಿ. ಹುಡುಗ ಹುಡುಗಿ ಜಾತಕನ ವಿಮರ್ಶೆಯನ್ನು ಮಾಡ್ತೀವಿ. ಆ ವಿಮರ್ಶೆಯನ್ನು ಮಾಡಬೇಕಾದ್ರೆ ಆ ಜಾತಕದಲ್ಲಿ ಹೆಣ್ಣು ಮತ್ತು ಗಂಡಿನ ಎರಡೂ ವಿಚಾರದಲ್ಲೂ ಸೇರಿದಾಗ ಅದು ಮಾಂಗಲ್ಯ ಭಾಗ್ಯದ್ದಾಗ್ಬೋದು ಅಥವಾ ಸಂತಾನ ಭಾಗ್ಯದ್ದಾಗಿದೆ ಹೇಗಿದೆ ಅಂತೇಳಿ ನಾವು ವಿಮರ್ಶೆ ಮಾಡಿ ಮುಂದುವರಿಸ್ತೀವಿ. ಅದರಲ್ಲಿ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ, ಸಾಧಾರಣವಾಗಿ ಈಗ ಮದುವೆ ಆಗಿದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ನಿಷೇಕ ಶಾಸ್ತ್ರ ಪ್ರಸ್ತ ಅಂತ ಕರಿತೀವಿ. ಅದಕ್ಕೂ ಕೂಡ ನಮ್ಮನ್ನ ಸಮಯ ಕೇಳ್ತಾರೆ, ಎಷ್ಟು ಹೊತ್ತಿಗೆ ಪ್ರಸ್ಥಶಾಸ್ತ್ರವನ್ನ ಮಾಡಬೇಕು, ನಾವು ಹೇಗೆ ಮದುವೆಗೆ ಮುಹೂರ್ತ ಅಂತ ಇಡ್ತೀವೋ, ಸಮಯ ಅಂತ ಇಡ್ತೀವೋ, ಅದೇ ರೀತಿಯಾಗಿ ಪ್ರಸ್ಥಕ್ಕೂ ಕೂಡ ನಿಷೇಕ ಶಾಸ್ತ್ರ ಕೂಡ ಏನ್ ಮಾಡ್ತಾರೆ, ಒಂದು ಸಮಯ ಅಂತ ಇರುತ್ತೆ. ಸಾಧಾರಣವಾಗಿ ಈಗ ಮದುವೆ ಮಾಡಿಕೊಂಡಿದ ತಕ್ಷಣ ಏನಾಗುತ್ತೆ, ಈಗ ಆಡು ಭಾಷೆಯಲ್ಲಿ ಹನಿಮೂನ್ ಅಂತ ಹೊರಟೋಗ್ಬಿಡ್ತಾರೆ. ಆ ಸಂದರ್ಭಗಳಲ್ಲಿ ಸಮಯ ಸಂದರ್ಭ ಇಲ್ಲದೆ ಗಂಡ ಹೆಂಡತಿಯರು ಒಂದಾದಾಗ ಏನಾಗುತ್ತೆ ಅಂತಂದ್ರೆ ಅದರ ಆಧಾರದಲ್ಲಿ ಕೂಡ ಸಂತಾನ ಭಾಗ್ಯ ನಿರ್ಧಾರ ಆಗುತ್ತೆ. ಅದಕ್ಕೆ ಶಾಸ್ತ್ರಗಳೇನಿರುತ್ತೆ, ಅಷ್ಟಮಿ ದಿನ, ಹುಣ್ಣಿಮೆ ದಿನ, ನಂತರ ಅಮಾವಾಸ್ಯೆ ದಿನಗಳಲ್ಲಿ ಪ್ರದೋಷ ಕಾಲ ಅಂತ ಕರೀತಾರೆ. ಇಂಥ ಸಂದರ್ಭಗಳಲ್ಲಿ ಗಂಡ ಹೆಂಡತಿ ಒಂದಾಗಬಾರದು ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಯಾರಿಗೆ ಈ ಸಂದರ್ಭಗಳಲ್ಲಿ ಗಂಡ ಹೆಂಡತಿಯರು ಮಿಲನ ಆಗುತ್ತಾರೆ ಅಂತ ಸಂದರ್ಭಗಳಲ್ಲಿ ಅದೇ ರೀತಿಯಾದಂಥ ಸಂತಾನ ಉಂಟಾಗ್ತಕ್ಕಂಥದ್ದು ಆಗತ್ತೆ.